ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಕೇಂದ್ರ ಕಚೇರಿ ದಾವಣಗೆರೆ. ಇದು ರಾಜ್ಯ ಕಮಿಟಿ ತೀರ್ಮಾನದಂತೆ ನಮ್ಮ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಮಸ್ಯೆಗಳು, ಬೇಡಿಕೆ ಸುಮಾರಿದ್ದು ನಾವು 16 ವರ್ಷದಿಂದ ಯಾವುದೇ ಒಂದು ಹೋರಾಟವನ್ನು ಮಾಡದೇ ಮನವಿ ಮೂಲಕ ನಾವು ಸಲ್ಲಿಸ್ತಾ ಬಂದಿದ್ವಿ. ಸರಿಯಾದ ಅದಕ್ಕೆ ಪರಿಹಾರ ಸಿಗದ ಕಾರಣ ನಾವು ಇವತ್ತು ಸರ್ಕಾರಕ್ಕೆ 1 ತಿಂಗಳು ಗಡುವನ್ನು ನೀಡಿ ತಿಂಗಳು ಮುಗಿದ ಮೇಲೆ ನಾವು ಮತ್ತೆ ಸಭೆ ಸೇರಿ ಮುಷ್ಕರ ಮಾಡಲು, ಅನಿರ್ದಿಷ್ಟ ಮುಷ್ಕರ ಮಾಡಲು ತೀರ್ಮಾನ ತಗೊಂಡು ಇವತ್ತು ಎಲ್ಲ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಆವರಣದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ನಗರಸಭೆ ಆವರಣದಲ್ಲೂ ಸಹ ಎಲ್ಲ ನಮ್ಮ ಕಚೇರಿ ಸಿಬ್ಬಂದಿ ಹಿಡಿದು ವಾಟರ್ ಮ್ಯಾನ್ಗಳು, ವಾಹನ ಚಾಲಕರು, ಲೋಡರ್ಸ್ಗಳು, ಪೌರ ಕಾರ್ಮಿಕರು ಎಲ್ಲ ಇನ್ಕ್ಲೂಡ್ ನಮ್ಮಲ್ಲಿ ಏನು ನೌಕರಿದ್ದಾರೆ, ಸುಮಾರು 150 ಜನ ನೌಕರಿದ್ದಾರೆ. ಒಟ್ಟಾಗಿ ಒಂದಾಗಿ ಎಲ್ಲ ಕುಂತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಒಂದೇ ನಮ್ಮ ಬೇಡಿಕೆ, ನಮ್ಮನ್ನು ಪೌರಸೇವಾ ನೌಕರರು ಅಂತ ಪರಿಗಣಿಸಬೇಕು ಮತ್ತು ನಮ್ಮ ಸರ್ಕಾರಿ ನೌಕರರು ಅಂತ ಹೇಳಿ ಅವರು ಪರಿಗಣಿಸಬೇಕು. ಏನು ಸರ್ಕಾರಿ ನೌಕರಿಗೆ ಸಿಗ್ತಾ ಇದೆ ಸವಲತ್ತು, ಆ ಎಲ್ಲ ಸವಲತ್ತು ಸಹ ನಮ್ಮ ವಾಲ್ಮೆನ್ಗಳು, ವಾಹನ ಚಾಲಕರು, ಪೌರ ಕಾರ್ಮಿಕರು, ಲೋಡರ್ಸು, ಅಲ್ಲಿ ಕಾಯಂ ನೌಕರರು ಎಲ್ರಿಗೂ ಸಿಗಬೇಕು. ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಂಜೀವಿನಿ ಏನು ಕಾರ್ಡ್ ಮಾಡಿದ್ದಾರೆ ಅದು ಸಹ ಅದೇ ರೀತಿ ಎಲ್ಲ ನೌಕರ ಸಂಸ್ಥೆ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ನೌಕರರ ಅನುಕೂಲ ದೃಷ್ಟಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ದಯಮಾಡಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು, ನಗರದ ಸಚಿವರು, ಪೌರ ಸಚಿವರು, ಹೋರಾಟ ಡೈರೆಕ್ಟರು ಮತ್ತು ನಗರದ ಸೆಕ್ರೆಟರಿಯವರು ದಯಮಾಡಿ ಈ ನೌಕರರ ಮೇಲೆ ಕರುಣೆ ಇಟ್ಟು ನಮ್ಮ ಮನವಿಯನ್ನು ಸ್ಪಂದಿಸಿ ಬೇಗ ಬಗೆಹರಿಸಿ ನಮ್ಮ ಜನತೆಗೆ ನಮ್ಮ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಕಲ್ಪಿಸುವ ತಮ್ಮ ಮೂಲಕ ಕೋರ್ಕೊಳ್ತೀವಿ. ನಾರಾಯಣರಾವ್, ಮೈಸೂರು ಜಿಲ್ಲಾ ಪೌರಸೇವಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ.